ಮಹಾನಗರಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಬರಗಾಲದ ನಡುವೆ ಸಹ ಹಬ್ಬದ ಸಂಭ್ರಮವನ್ನ ಅನುಭವಿಸಲು ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲು ಈಗಾಗಲೇ ಗ್ರಾಹಕರು ಸಹ ಸಿದ್ಧವಾಗಿರುವಂತದ್ದು. ನಾವೀಗ ಸದ್ಯ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಲ್ಲಾಗಿರುವಂತ KR ಮಾರ್ಕೆಟ್ ಅಂದ್ರೆ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಇರುವಂತದ್ದು. ನಿಜವಾಗ್ಲೂ ಅಂದ್ರೆ ಇಲ್ಲಿ ಸಾಕಷ್ಟು ಜನಜಂಗುಳಿ ಇರುವಂತದ್ದು. ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿ ಸಿದ್ಧತೆಯಲ್ಲಿ ಗ್ರಾಹಕರು ತೊಡಗಿಕೊಂಡಿರುವಂತದ್ದು. ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗ್ರಾಹಕರು ಇಲ್ಲಿ ಪೂಜಾ ಸಾಮಗ್ರಿಗಳ ಜೊತೆಗೆ ಹಣ್ಣುಗಳನ್ನ ಖರೀದಿಸಲು ಮುಗಿಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಗ್ರಾಹಕರು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಹಣ್ಣು ಹಂಪಲುಗಳನ್ನ ಖರೀದಿಸುವ ಮಾಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಳೆಯನ್ನು ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಸಹ ಇಲ್ಲಿ KR ಮಾರ್ಕೆಟ್ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಸಾಮಗ್ರಿಗಳ ಖರೀದಿಗಾಗಿ ಸಾಕಷ್ಟು ಗ್ರಾಹಕರು ಆಗಮಿಸ್ತಾ ಇರುವಂತದ್ದು. ಮಹಿಳೆಯರು ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನು ಸಹ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಖರೀದಿ ಮಾಡುತ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಮಹಾನಗರಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಬರಗಾಲದ ನಡುವೆ ಸಹ ಹಬ್ಬದ ಸಂಭ್ರಮವನ್ನ ಅನುಭವಿಸಲು ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲು ಈಗಾಗಲೇ ಗ್ರಾಹಕರು ಸಹ ಸಿದ್ಧವಾಗಿರುವಂತದ್ದು. ನಾವೀಗ ಸದ್ಯ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಲ್ಲಾಗಿರುವಂತ KR ಮಾರ್ಕೆಟ್ ಅಂದ್ರೆ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಇರುವಂತದ್ದು. ನಿಜವಾಗ್ಲೂ ಅಂದ್ರೆ ಇಲ್ಲಿ ಸಾಕಷ್ಟು ಜನಜಂಗುಳಿ ಇರುವಂತದ್ದು. ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿ ಸಿದ್ಧತೆಯಲ್ಲಿ ಗ್ರಾಹಕರು ತೊಡಗಿಕೊಂಡಿರುವಂತದ್ದು. ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗ್ರಾಹಕರು ಇಲ್ಲಿ ಪೂಜಾ ಸಾಮಗ್ರಿಗಳ ಜೊತೆಗೆ ಹಣ್ಣುಗಳನ್ನ ಖರೀದಿಸಲು ಮುಗಿಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಗ್ರಾಹಕರು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಹಣ್ಣು ಹಂಪಲುಗಳನ್ನ ಖರೀದಿಸುವ ಮಾಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಳೆಯನ್ನು ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಸಹ ಇಲ್ಲಿ KR ಮಾರ್ಕೆಟ್ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಸಾಮಗ್ರಿಗಳ ಖರೀದಿಗಾಗಿ ಸಾಕಷ್ಟು ಗ್ರಾಹಕರು ಆಗಮಿಸ್ತಾ ಇರುವಂತದ್ದು. ಮಹಿಳೆಯರು ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನು ಸಹ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಖರೀದಿ ಮಾಡುತ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇಲ್ಲಿ ಬೇರೆ ಬೇರೆ ರೀತಿಯಾದ ವಿವಿಧ ಹಣ್ಣುಗಳಿದಾವೆ, ದ್ರಾಕ್ಷಿ ಇದಾವೆ, ಜೊತೆಗೆ ಸೇಬು ಹಣ್ಣುಗಳಿದಾವೆ, ದಾಳಿಂಬೆ ಹಣ್ಣುಗಳಿದಾವೆ. ಈ ರೀತಿಯಾದ ವಿವಿಧ ಬೇರೆ ಬೇರೆ ರೀತಿಯಾದ ಹಣ್ಣುಗಳನ್ನು ಸಹ ಇಲ್ಲಿ ಖರೀದಿಯಲ್ಲಿ ಗ್ರಾಹಕರು ತೊಡಗಿಕೊಂಡಿರುವಂತದ್ದು. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಮೆರುಗು ತಂದು ಕೊಟ್ಟಿರುವಂತದ್ದು. ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ಪೂಜೆಯನ್ನ ಮಾಡುವ ಮೂಲಕ ಪ್ರಾರ್ಥನೆ ಸಲ್ಲಿಸುವುದಕ್ಕಾಗಿಯೇ ಇಲ್ಲಿ ವಿಶೇಷವಾಗಿ KR ಮಾರ್ಕೆಟ್ ನಲ್ಲಿ ಸಾಕಷ್ಟು ಜನರು ಬೆಳಗ್ಗೆಯಿಂದಲೂ ಸಹ ಖರೀದಿ ಭರಾಟೆಯಲ್ಲಿ ತೊಡಗಿಕೊಂಡಿರುವಂತದ್ದು. ಮಳೆಯ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಅಂದ್ರೆ ಗ್ರಾಹಕರ ಸಂಖ್ಯೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇರಬಹುದು. ಆದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಇವುಗಳ ಬೆಲೆ ಸಾಕಷ್ಟು ಹೆಚ್ಚಾಗಿರುವಂತದ್ದು, ಗಗನಕ್ಕೇರಿರುವಂತದ್ದು. ಗ್ರಾಹಕರ ಕೈ ಸುಡ್ತಾ ಇದೆ. ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಬೆಲೆ ಏರಿಕೆಯಿಂದ ಗ್ರಾಹಕರು ನಿಜಕ್ಕಾಗಿ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಈ ಕಾರಣಕ್ಕಾಗಿ ಸಾಕಷ್ಟು ಗ್ರಾಹಕರು ತಮ್ಮ ಅಳಲನ್ನ ತೊಡ್ಕೊಂಡ್ರು. ಬೆಲೆ ಏರಿಕೆ ಆಗಿದೆ, ಈ ಹಬ್ಬ ಬಡವರಿಗೆಲ್ಲ ಇದು ಶ್ರೀಮಂತರಿಗೆ ಆಗಿರುವಂತಹ ಹಬ್ಬ ಅನ್ನೋ ಒಂದು ಬೇಸರವನ್ನು ಸಹ ಗ್ರಾಹಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ಒಂದು ವಿಶೇಷವಾಗಿರುವಂತದ್ದು. ಅದರಲ್ಲೂ ಮಹಿಳೆಯರ ಪಾಲಿಗೆ ಸಾಕಷ್ಟು ಒಂದು ವಿಶೇಷ ಹಬ್ಬ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಎಲ್ಲರೂ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಬೆಲೆ ಏರಿಕೆ ಹೊಡೆತಕ್ಕೆ ಸಾಕಷ್ಟು ಜನರು ತತ್ತರಿಸಿ ಹೋಗಿರುವಂತದ್ದು. ಜೊತೆಗೆ ಬೆಲೆ ಏರಿಕೆಯಿಂದ ನಮಗೂ ವ್ಯಾಪಾರ ಸಹ ಆಗ್ತಾ ಇಲ್ಲ ಅನ್ನೋ ಒಂದು ಅಳಲನ್ನು ಸಹ ಇಲ್ಲಿನ ವ್ಯಾಪಾರಸ್ಥರು, ಜೊತೆಗೆ ಬೀದಿ ಬದಿ ಯಾರೆಲ್ಲ ಹಣ್ಣು ಹಂಪಲು ಹೂವುಗಳನ್ನು ಮಾರಾಟ ಮಾಡುವ ವ್ಯಾಪಾರಸ್ಥರುಗಳು ಸಹ ತೋಡಿಕೊಂಡಿರುವಂತದ್ದು. ಸೊ ಹೀಗಾಗಿ ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ಜನರ ಮುಖದಲ್ಲಿ ಕಳೆಯನ್ನು ತರಬೇಕಾಗಿತ್ತು. ಜೊತೆಗೆ ಸಾಕಷ್ಟು ಜನರಲ್ಲಿ ಮುಖದಲ್ಲಿ ಮಂದಹಾಸವನ್ನ ಮೂಡಿಸುವ ಹಬ್ಬವಾಗಿರಬೇಕಾಗಿತ್ತು. ಆದರೆ ಬೆಲೆ ಏರಿಕೆ ಹೊಡೆತಕ್ಕೆ ತತ್ತರಿಸಿರುವ ಗ್ರಾಹಕರು, ಜೊತೆಗೆ ಇಲ್ಲಿನ ವ್ಯಾಪಾರಿಗಳು ನಿಜಕ್ಕೂ ಎಲ್ಲ ಒಂದು ಕಡೆ ಹಬ್ಬ ಬಂದದ್ದು ಬೇಸರ ತರಿಸ್ತಾ ಅನ್ನೋ ಪ್ರಶ್ನೆಗಳನ್ನು ಸಹ ಅವರೇ ಮಾಡ್ತಾ ಇರುವಂತದ್ದು. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೀತಿಯಾದ ಅನಿವಾರ್ಯ ಸಿದ್ಧತೆಗಳನ್ನು ಸಹ ಗ್ರಾಹಕರು ಮಾಡ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.